ಕರ್ನಾಟಕ ರಾಜ್ಯದಲ್ಲಿರುವಂತಹ ತಳವಾರ ಪರಿವಾರ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಈ ಸಮಾಜಕ್ಕೆ ವ್ಯವಸ್ಥಿತವಾದ ಸಂಚನ್ನು ರೂಪಿಸಿ ಅನ್ಯಾಯವನ್ನು ಮಾಡಲಾಗ್ತಾ ಇದೆ, ಅದನ್ನು ತಡೆಗಟ್ಟಬೇಕು ಅಂತ ತಿಳ್ಕೊಂಡು ಅನಿರ್ದಿಷ್ಟಾವಧಿ 4ನೇ ದಿನದಿಂದ ಇವತ್ತು ಮುಂದುವರಿತಾ ಇದೆ. ಸಿಗ್ತಕ್ಕಂಥ ಹಿನ್ನೆಲೆಗೆ ಡಿಸಿ ಅವರು ಎಲ್ಲ ಇಲಾಖೆಗಳಿಗೆ ಆದೇಶವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆವರೆಗೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ಈ ಧರಣಿ ಸತ್ಯಾಗ್ರಹ ಬಂದಿರತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ತೊಗರಪ್ಪ ಮುಟ್ಟೆ ಅವರು ಈ ಧರಣಿಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೆಸರಿಂದ ಅವರು ಇರ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವನಾಶ್ವರ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವನ್ನ. ಪ್ರಥಮದಲ್ಲಿ ನನ್ನ ಆರೋಗ್ಯ ಗುರುಗಳನ್ನು ಹೃದಯದಲ್ಲಿ ವಿಮರ್ಶಿಸಿಕೊಳ್ಳುತ್ತಾ, ಇಂದಿನ ದೇಶ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿಯ ಗ್ರಾಮದಲ್ಲಿ ತಳವಾರ ಸಮಾಜದ ಇಂದಿಗೆ 4 ದಿವಸದಂತ ಪರಂಪರೆಯಾಗಿ ಹೋರಾಟವನ್ನು ಹಮ್ಮಿಕೊಂಡಂಥ ಈ ಒಂದು ಸಭೆಯಲ್ಲಿ ಆಗಮಿಸಿದಂಥ ನಮ್ಮ ರಾಜಗುರು ಮಹಾಸ್ವಾಮಿಗಳ ಅನಂತ ಭಕ್ತಿಯ ಪೂರ್ಣವನ್ನು ಸಲ್ಲಿಸುತ್ತಾ, ಅದೇ ರೀತಿ ಈ ತಳವಾರ ಸಮಾಜದ ಎಲ್ಲ ಈ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳ ಎಲ್ಲರಲ್ಲಿ ಅಂತರಂಗಗಳ ಪರಮಜ್ಯೋತಿಯನ್ನು ಶರಣಾರ್ಥಿಗಳು. ಈಗಿನ ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದು ಈ ತಳವಾರ ಸಮಾಜ ಒಂದು ಹಿಂದುಳಿದ ಸಮಾಜ ಆಗಿದೆ. ಈ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾರು ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಯಾರನ್ನೂ ಕೂಡ ಬೆಂಬಲಿಸ್ತಾ ಇಲ್ಲ, ಪರಿಹಾರ ಕೊಡ್ತಾ ಇಲ್ಲ. ಸಿಗ್ತಕ್ಕಂಥ ಹಿನ್ನೆಲೆಗೆ ಡಿಸಿ ಅವರು ಎಲ್ಲ ಇಲಾಖೆಗಳಿಗೆ ಆದೇಶವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆವರೆಗೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ಈ ಧರಣಿ ಸತ್ಯಾಗ್ರಹ ಬಂದಿರತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ತೊಗರಪ್ಪ ಮುಟ್ಟೆ ಅವರು ಈ ಧರಣಿಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೆಸರಿಂದ ಅವರು ಇರ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವನಾಶ್ವರ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವನ್ನ. ಪ್ರಥಮದಲ್ಲಿ ನನ್ನ ಆರೋಗ್ಯ ಗುರುಗಳನ್ನು ಹೃದಯದಲ್ಲಿ ವಿಮರ್ಶಿಸಿಕೊಳ್ಳುತ್ತಾ, ಇಂದಿನ ದೇಶ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿಯ ಗ್ರಾಮದಲ್ಲಿ